ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇದೊಂದು ಹೊಸ ರೆಸಿಪಿ ವ್ಲಾಗ್ ಜೊತೆ ಬಂದಿದ್ದೇನೆ. ಸೊ ಎಂಥ ವ್ಲಾಗ್ ಅಂದರೆ ಇದು ವೆಜ್ ಸೂಪ್ ಹೇಗೆ ಮಾಡೋದು, ಎಂತೆಲ್ಲ ಬೇಕು ಅಂತ ನೋಡೋ ಬನ್ನಿ. ಇದು ನಮ್ಮ ಮನೆಯಲ್ಲಿ ಒಂದು ಅರಳಿರುವಂತಹ ಚಂದವಾದ ಹೂ. ಆ್ಯಕ್ಚುಲಿ ಮೊಬೈಲಲ್ಲಿ ಚಂದ ಬರ್ತಿಲ್ಲ, ರಿಯಲ್ ಆಗಿ ತುಂಬ ಚಂದ ಉಂಟದು, ದೊಡ್ಡ ಉಂಟು. ಮತ್ತು ನೋಡಿ, ಇದು ಮಳೆ ಟೈಮಲ್ಲೇ ಹೂ ಆಗೋದು ಈ ಗಿಡದಲ್ಲೆಲ್ಲ. ತೊಳೆಂಥದ್ದು ಕೀಟ ಉಂಟು ಗೈಸ್. ಮತ್ತು ಇದೊಂದು ಅಷ್ಟೇ. ಮತ್ತು ಅದು ಎಲ್ಲರ ಫೇವ್ರೇಟ್, ನಮ್ಮ ಮನೆಗೆ ಬಂದವರೆಲ್ಲ ಕೇಳ್ತಾರೆ ಇದೆಂತ ಎಂತ ಅಂತ. ನಾವಿವಾಗ ಸೊಪ್ಪು ಕೊಯ್ದುಕೊಂಡು, ಅದೇ ವಿಟಮಿನ್ ಸೊಪ್ಪು ಕೊಯ್ಲಿಕ್ಕೆ ಅಂತೇಳಿ ತೋಟಕ್ಕೆ ಹೋಗೋದು. ಬನ್ನಿ ನೀವು ಸಹ ಗೈಸ್. ಮತ್ತು ಇದು ನೋಡ್ತೀರಾ, ಈ ಲಂಬಸ್ ತುಂಬ ಹೂ ಆಗ್ತದೆ. ಈಗ ನಮಗೆ ರಜೆ ಲೈಕ್ 23 ರಜೆ ಸ್ಟಾರ್ಟ್, ಅಂದರೆ ಇವತ್ತಿಂದ ರಜೆ ಸ್ಟಾರ್ಟ್. ಇವತ್ತಿಂದ ಇನ್ನು ಅಕ್ಟೋಬರ್ 7 ತನಕ 7ಗೆ ಸ್ಕೂಲ್ ಸ್ಟಾರ್ಟ್ ಕಾಣಿಸ್ತದೆ. ಒಂದು ಮೆಣಸಿನ ಗಿಡ ಗೈಸ್. ಈ ಟೈಪಿನ ಮೆಣಸನ್ನು ನೀವು ನೋಡಿದ್ದೀರಿಲ್ಲೋ ನನಗೆ ಗೊತ್ತಿಲ್ಲ. ಇದು ವೈಟ್ ಕಲರಲ್ಲಿ ಇರ್ತದೆ, ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ರೆಡ್ ಆಗ್ತದೆ, ಈ ಥರ ಇರ್ತದೆ. ಇದು ತುಂಬ ಖಾರ ಇರ್ತದೆ. ಈ ಗಿಡದ ಪರಿಚಯ ಮಾಡಿಸಲೇಬೇಕು. ಇದಕ್ಕೆ ಕಡೀರೆ ಅಂತ ಹೇಳ್ತಾರೆ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ. ಇದರ ಸೊಪ್ಪನ್ನು ನೀವು ಮಿಕ್ಸಿಯಲ್ಲಿ ಓಡಿಸುವಾಗ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು. ಅದನ್ನು ಹಾಕಿ ತಲೆಗೆ ಹಾಕಿದರೆ ಕೂದಲು ಶೈನಿಂಗ್ ಬರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ನಾನು ಕೂಡ ಟ್ರೈ ಮಾಡಿದ್ದೇನೆ, ಬಟ್ ಹೆವಿ ಸ್ಮೆಲ್ ಇರ್ತದೆ ಸೊಪ್ಪು, ಹಾಗಾಗಿ ನಾನು ಹಾಕೋದಿಲ್ಲ ಅಷ್ಟೆ. ಸೂಪಿಗೆ ಬೇಕಾದ ಮೊದಲನೇ ಸೊಪ್ಪು ವಿಟಮಿನ್ ಸೊಪ್ಪು. ಕೊಡು, ನೋಡ್ಲಿಕ್ಕೆ ಈ ಥರ ಇರ್ತದೆ ವಿಟಮಿನ್ ಸೊಪ್ಪು. ಸೊ ಇದು ತೋಟಗಳಲ್ಲೆಲ್ಲ ಇರ್ತದಲ್ಲಮ್ಮ. ಇದು ಎಳತೆಳತು ಸೊಪ್ಪಿದ್ರೆ ಚೆಂದ ಆಗ್ತದೆ. ಬುಳೆತ್ತು ಸೊಪ್ಪು ಅಂದರೆ ಅದರಲ್ಲಿ ಬೆಳೆದದಂದರೆ ಅದರಲ್ಲಿ ವೈಟ್ ಕಲರ್ ಲೈನ್ಸ್ ಇರ್ತದೆ. ಅದು ಇದರಲ್ಲಿ ಇದೆಯಾ ಎಲ್ಲ ಲತ್ತು ಎಳತೆಳತು, ಹಾಗಾಗಿ ಇದರಲ್ಲಿ ವೈಟ್ ಲೈನ್ಸ್ ಇಲ್ಲ. ಇದೆಲ್ಲ ಇಲ್ಲಿ ವೈಟ್ ಕಾಣ್ತಿರೋದು ಅದು ಮಳೆಯ ಹನಿ ಕಾಣಿಸ್ತದೆ, ಗೊತ್ತಿಲ್ಲ. ಮತ್ತು ಈ ಸೊಪ್ಪು ಉಂಟಲ್ಲ, ಈ ಗಿಡದ ಬೇರನ್ನು ಹೇರ್ ಆಯಿಲ್ಗೆ ಯೂಸ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ನನ್ನಮ್ಮ ಯೂಸ್ ಮಾಡ್ತಿದ್ರು ಮೊದಲೆಲ್ಲ. ಬಟ್ ಇವಾಗ ಅಷ್ಟೆಲ್ಲ ಪುರ್ಸೋತಿಲ್ಲ ಇದರ ಬೇರನ್ನೆಲ್ಲ ಬಂದು ಹೆಕ್ಕಿ ಅದನ್ನು ಮತ್ತು ಎಣ್ಣೆ ಎಲ್ಲ ಮಾಡುವಷ್ಟು. ಸೊ ಹಾಗಾಗಿ ನಮ್ಮ ಮನೆಯದು ಕಾಂಪೋಸ್ಟ್ ಗುಂಡಿ, ಸೆಗಣಿ ಗುಂಡಿಯಲ್ಲಿ, ಇದು ಕಾಂಪೋಸ್ಟ್ ಗುಂಡಿಯಲ್ಲಿ ಸೆಗಣಿಯಲ್ಲಿ ಹಾಕಿ ಅದು ಕಾಂಪೋಸ್ಟ್ ಆಗ್ತದೆ. ಅದರಲ್ಲಿ ಬೇರೆ ಸೊಪ್ಪು ಅದು ಇದು ಎಲ್ಲ ಡ್ರೈ ಲೀವ್ಸ್ ಎಲ್ಲ ತೆಗೆದು ಇಲ್ಲಿ ಬಂದು ಹಾಕ್ತಾರೆ. ಸೆಗಣಿ ಗುಂಡಿ ಇನ್ನೊಂದು ಅಲ್ಲಿ ಉಂಟು, ಅದು ಸೆಗಣಿ ನೀರು ಬಿಡ್ತಾರೆ ಇಲ್ಲಿ ನಮ್ಮ ತೋಟಕ್ಕೆಲ್ಲ ಒಳ್ಳೆ ಅಡಿಕೆ ಬರಬೇಕಂದ್ರೆ. ನುಗ್ಗೆ ಸೊಪ್ಪು ನೀವು ಮನೆಯಲ್ಲೇ ಬೆಳೆದಿದ್ದದಂದ್ರೆ ಒಳ್ಳೆಯದು. ಪೇಟೆಯಿಂದ ತರ್ತೀರಂದರೆ ನಿಮಗೆ ಅದೇ ಆಗ್ಬೋದು. ಮತ್ತು ನೀವು ಪೇಟೆಯಲ್ಲೆಲ್ಲ ಇದ್ದಾಗ ನಿಮಗೆ ಎಲ್ಲಿಂದ ಸಿಗ್ತದೆ ಅಲ್ಲ ಅಮ್ಮ? ಕೆಲವರೆಲ್ಲ ಮನೆಯಲ್ಲೇ ಬೆಳೆಸಿದ್ರೆ ಅದನ್ನು ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಪೇಟೆಯಿಂದ ತಗೊಂಡು ಬನ್ನಿ. ಕೊಡು. ನುಗ್ಗೆ ಸೊಪ್ಪು ನೋಡ್ಲಿಕ್ಕೆ ಈ ಥರ ಇರ್ತದೆ. ಇದು ತುಂಬ ಅಂದರೆ ತುಂಬ ಕ್ಯಾಲ್ಶಿಯಂ ಗೈಸ್. ಇದರದ್ದು ಎಂತ ಅಂದರೆ ಜ್ಯೂಸ್ ಮಾಡಿ ಬೆಳಿಗ್ಗೆ ಒಂದು ಗ್ಲಾಸ್ ಅಲ್ಲಿ ಕುಡಿದ್ರೆ, ಒಂದು ಗ್ಲಾಸ್ ಇದರದ್ದು ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗ್ತದಂತೆ. ಬಟ್ ಅದನ್ನು ಕುಡಿಲಿಕ್ಕೆ ಚಂದ ಇರೋದಿಲ್ಲ, ಅದಕ್ಕೆ ನಾವು ಕುಡಿಯೋದಿಲ್ಲ ಅಲ್ಲ ಅಮ್ಮ? ಮದ್ದು ಬೇಕಾದಷ್ಟುಂಟು ಹೇರ್ ಫಾಲ್ ಸ್ಟಾಪ್ ಆಗಲಿಕ್ಕೆ, ಬಟ್ ಅದನ್ನು ಮಾಡಲಿಕ್ಕೂ ನಮಗೆ ಆಗಬೇಕು ಅಷ್ಟೇ. ನಾವು ಸೂಪ್ ಎಲ್ಲ ಮನೆಯಲ್ಲಿ ಬೆಳೆದಂತಹ ಗಿಡದಿಂದಲೇ ಸೊಪ್ಪನ್ನು ತಗೊಳ್ತೀವಿ. ನಮಗೆ ಬೇಕಾದ್ದು ಪುದೀನ, ಅದು ಕೂಡ ನಮ್ಮ ಮನೆಯಲ್ಲೇ ಬೆಳೆದಿದೆ. ಸೊ ನೋಡಿ ಗೈಸ್, ಇದೆಂತ ಹೇಗೆ ನಡೋದು ಗೊತ್ತಿಲ್ಲ. ಪುದೀನ ನಡಲಿಕ್ಕೆ ಎಂಥ ಕಷ್ಟ ಇಲ್ಲ ಫ್ರೆಂಡ್ಸ್. ನೀವು ಪೇಟೆಯಿಂದ ಒಂದು ಕಟ್ಟು ತರ್ತೀರಲ್ಲ, ಅದನ್ನು ತಗೊಂಡು ಬಂದು ಇಲ್ಲಿ ಕುತ್ತಿಡಿ, ಒಂದು ಹೊಯ್ಗೆಯಲ್ಲಿ ಏನಾದರೂ ಅಲ್ಲಿ ಹಾಕಿಡಿ, ಅಷ್ಟೇ, ಅದು ಬರ್ತದೆ ಅಲ್ಲಮ್ಮ, ಚಂದ ಬರ್ತದೆ. ಮನೆಯಲ್ಲಿ ಬೆಳೆಸಿಕೊಂಡು ಮಾಡಿದರೆ ಹೆಲ್ತಿ ಇರ್ತದಲ್ಲಮ್ಮ, ಚಂದ ಇರ್ತದೆ, ಅಷ್ಟು ನಾನು ಹೇಳೋದು ಅಷ್ಟೇ. ಎಂತಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ ಗಾಯ್ಸ್. ಸೊ ಗೈಸ್, ನಾವಾಗ ಕೊಯ್ಕೊಂಡು ಬಂದ ಎಲ್ಲ ತರಕಾರಿಯನ್ನು ಕೂಡ ವೆಜೀಸನ್ನು ತೊಳೆದಿಟ್ಟಿದ್ದೇವೆ. ಪುದೀನ, ನುಗ್ಗೆ ಸೊಪ್ಪು, ವಿಟಮಿನ್ ಸೊಪ್ಪು, ಆಮೇಲೆ ಒಂದು ನೀರುಳ್ಳಿ, ಅರ್ಧ ನೀರುಳ್ಳಿ ಅಂತ ಒಂದು ನೀರುಳ್ಳಿ, ಒಂದು ಈರುಳ್ಳಿ, ಒಂದು ಕ್ಯಾರೆಟ್, ಒಂದು 10 ಗಾರ್ಲಿಕ್, ಮತ್ತೊಂದು ಸ್ವಲ್ಪ ಶುಂಠಿ, ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಇದು ಬೇಕು. ಮತ್ತು ಇನ್ನು ನಿಮ್ಮ ಮನೆಯಲ್ಲಿದ್ದ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಬೋದು. ಅಂದರೆ
ಇದು ವೆಜ್ಜೀಸ್. ಇದು ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡ್ಬೋದು, ಅದನ್ನು ಸಹ ಹಾಕ್ತಾರೆ ಕೆಲವರು. ಮತ್ತು ಕಾರ್ನ್ ಕೂಡ ಬೇಕು ಗೈಸ್. ಸೊ ಕಾರ್ನ್ ಒಂದು ನಮ್ಮ ಮನೇಲಿ ಇರಲಿಲ್ಲ, ಅದನ್ನೊಂದು ಪೇಟೆಯಿಂದ ತಂದಿದ್ದೇವೆ ನಾವು. ಇದನ್ನೀಗ ರಿಪೇರಿ ಮಾಡಬೇಕಲ್ಲ. ನಾವಿಲ್ಲಿ ಇಷ್ಟೇ ಕಾರ್ನ್ ತಗೊಂಡಿದ್ದೇವೆ ಫ್ರೆಂಡ್ಸ್. ಅದರಲ್ಲಿ ಎಲ್ಲ ತೆಗಿಲಿಕ್ಕೆ ಹೋಗಲಿಲ್ಲ, ಬಿಕಾಸ್ ಅದು ಸ್ವಲ್ಪ ಹಾಳ್ಸಾಗಿದೆ, ವಾಸನೆ ಬರ್ತಾಯಿತ್ತು. ಅದಕ್ಕೆ ನಾವು ಇಷ್ಟೇ ತಗೊಂಡದ್ದು ಚಂದ ಇದ್ದು ಅದನ್ನು. ಈಗ ಬೆಂಕಿ ಉರಿಸಿ ಅದಕ್ಕೆ ಬಾಣಲೆಯನ್ನು ಇಡುವ. ಸೊ ಇದು ಚಂಡಿ ಉಂಟಲ್ಲ, ಅದೊಂದು ಸ್ವಲ್ಪ ಹೋಗ್ಲಿಂದ ನಾಯಿಗೆ ಕಾಯ್ಲಿಕ್ಕೆ ಬಿಟ್ಟದ್ದು ಗೈಸ್. ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕು, ಅದುವೇ ರಾಗಿ ಹುಡಿ. ನನ್ನ ಅಮ್ಮ ರಾಗಿ ಹುಡಿ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಿಲ್ಲ. ನೆನ್ನವರದ್ದು ಎಪ್ಪ ಅಮ್ಮ ಬರ್ಪುಜಿ ರಾಗಿಯನ್ನು ಈ ಥರ ಗ್ರೈಂಡ್ ಮಾಡಿದ್ದಾರೆ. ಸಾಕಾಗೋಡ ಇಲ್ಲಿ ನಾವು ಬೆಣ್ಣೆ ಹಾಕಿದ್ದೀನಿ, 2 ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ. ಇದು ಮೆಲ್ಟ್ ಆಗೋ ತನಕ ಕಾಯುವ. ಬೆಳ್ಳುಳ್ಳಿ ಫಸ್ಟಿಗೆ ಹಾಕಬೇಕು, ಆಮೇಲೆ ಶುಂಠಿ ಹಾಕಬೇಕು, ನೀರುಳ್ಳಿ ಹಾಕ್ಬೇಕಲ್ಲ. ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಗೋಲ್ಡನ್ ಬ್ರೌನಾ, ಈರುಳ್ಳಿ ಈ ಕಲರ್ ಆದಮೇಲೆ ಇದು ಹಾಕಬೇಕು ಗೈಸ್. ಟೊಮೆಟೊ, ಕ್ಯಾರೆಟ್. ಈಗ ಟೊಮೆಟೊ ಹಾಕ್ಲಿಕ್ಕಿಲ್ವಾ? ಸೊ ಈ ಥರ ಗೈಸ್. ಈಗ ಒಂದೊಂದಾಗಿ ಎಲ್ಲ ಸೊಪ್ಪು ಹಾಕಬೇಕು. ಚೆಂದ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್, ಇಲ್ಲಾರೆ ಅದು ಬಾಣಲೆಗೆ ಅಂಟಿ ಬಾಡಿ ಹೋಗ್ತದೆ. ಸೊ ಅಂಟದಾಗೆ ಚೆಂದ ಸ್ಟೇರ್ ಮಾಡಬೇಕು, ಮಿಕ್ಸ್ ಮಾಡಬೇಕು. ಸೊ ಈಗ ಕಾರ್ನ್ ಹಾಕಬೇಕು, ನೀರು ಹಾಕಬೇಕು. ನೀರೇ ತಿಂದು ಮಾಡೋಡಮ್ಮ. 1, 2, 4 ನನ್ನಮ್ಮ 4 ಗ್ಲಾಸ್ ಹಾಕ್ತಾರಂತೆ. ನೀವು ಬೇಕಾದಷ್ಟು ನೋಡಿಕೊಂಡು ನಿಮ್ಮ ವೆಜಿಟೇಬಲ್ ಕ್ವಾಂಟಿಟಿ ಹಾಗೂ ನಿಮಗೆ ಬೇಕಾದ ಕ್ವಾಂಟಿಟಿ ನೋಡಿಕೊಂಡು ಹಾಕಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಮುಚ್ಚಿ ಹಾಕಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. 10 ಮಿನಿಟ್ಸ್ ಆಯಿತು ಗೈಸ್. ಸೊ ಇವಾಗ ಚೆಂದ ಕುದ್ದಿದೆ. ಈಗ ಇದಕ್ಕೆ ಪುದೀನ ಹಾಕಬೇಕು ನಾವು. ಅಂದರೆ ವೆಜಿಟೇಬಲ್ಸ್ ಎಲ್ಲ ಫುಲ್ ಬಾಯ್ಲ್ ಆಗಬಾರ್ದು ಆಯಿತಾ ಫ್ರೆಂಡ್ಸ್, ಅರ್ಧ ಬೇಯಬೇಕು. ಸೊ ಆಗ ಚೆಂದ ಆಗ್ತಿರ್ತೀನಿ. ಇದಕ್ಕೆ ಖಾಲಿ ರಾಗಿ ಇರೋದೈತೆ ಫ್ರೆಂಡ್ಸ್, ಇದನ್ನು ನೀರಲ್ಲಿ ಹಾಕಿ ಮಿಕ್ಸಿಯಲ್ಲಿ ಓಡಿಸಿದಷ್ಟೇ. ಅದಕ್ಕೆ ಓಡಿಸಿದ್ದು ಗ್ರೈಂಡ್ ಮಾಡಿತ್ತು ಸೇಮ್. ಈಗ ಇದನ್ನು ಇದಕ್ಕೆ ಹಾಕಬೇಕು. ಇದನ್ನೇ ಚೆಂದ ಕುದಿಬೇಕು ಫ್ರೆಂಡ್ಸ್. ಸೊ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಪೆಪ್ಪರ್ನ ಹಾಕ್ತಿದ್ದೆ. 1 ಸ್ಪೂನ್ ಸಾಕಾಗಲಿಕ್ಕಿಲ್ಲ, ಇನ್ನೊಂದು ಸ್ವಲ್ಪ ಹಾಕಬೇಕಾಗ್ಬೋದು. ನೋಡುವ, ರುಚಿ ನೋಡಿ ಹಾಕಿದರೆ ಆಯಿತು. ಸೊ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಬೇಕು. ಆಮೇಲೆ 1 ಚಮಚ ಆಗುವಷ್ಟು, 1 ಅಲ್ಲ ಅದರಲ್ಲಿ 1.5 ಚಮಚ ಆಗುವಷ್ಟು ಬೆಣ್ಣೆ ಉಂಟು. ಫಸ್ಟ್ ಹೇಗುಂಟು ಅಂತ ತಿಂದು ನೋಡುವ. ಚೆಂದಾಗಿದೆ ಗೈಸ್, ಹೆವಿ ಬಿಸಿ ಉಂಟೀಗ. ತುಂಬ ಚೆಂದ ಆಗ್ತಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು. ನಾನು ಸತ್ಯ ಹೇಳ್ತಿರ್ತು, ತುಂಬ ಅಂದರೆ ತುಂಬ ಚೆಂದ ಆಗ್ತಿದೆ. ಸೊ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ನವರಾತ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೇನೆ.
ಸೊ ಸೂಪ್ ಅಂತೂ ತುಂಬ ಅಂದರೆ ತುಂಬ ಚೆಂದಾಗಿದೆ. ನೀವು ಸಹ ಮಾಡಿ ಟ್ರೈ ಮಾಡಿ.